ಮುಂದಿನ ತಿಂಗಳು 12 ಅಲ್ಲ 11 ಅಂದರು. ಡೆವಿಲ್ ಅಂತ ನಕ್ಕಿದ್ದಾರೆ. ತುಂಬ ಚೆನ್ನಾಗಿದೆ ನಗು, ನನಗೆ ತುಂಬ ಇಡಿಸಿದ್ದೆ ದರ್ಶನ್ ಅವ್ರು ನಗೋದ್ರಲ್ಲಿ. ಆಮೇಲೆ ಒಂದು 2 ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂಥ ಒಂದು ಸನ್ನಿವೇಶ ನಾನು ಮರೆಯೋಕ್ಕಾಗಲ್ಲ. ಎಲ್ಲದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು. ಯಾಕಂದರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನಗೆ ಫೋನ್ ಮಾಡಿ ನನಗೆ ಅವರು 3 ದಿವಸ ಬಾರದ ನಂತರ ಅವರು ಈ ಘಟನೆನಾಗೆ ಒಂದು ದುರ್ಘಟನೆ, ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ. ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿ ಇಲ್ಲ ಅನ್ನುವಂಥದ್ದು ನನ್ನ ವಾಯ್ಸಲ್ಲೇ ಕಂಡುಹಿಡಿದ ದರ್ಶನ್ ಅವರು. ನಾನು ಎಂದೂ ಮರೆಯೋಕ್ಕಾಗಲ್ಲ. ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗಲಿ ಅಥವಾ ಇನ್ನೊಬ್ಬರೇ ಆಗಲಿ ಮತ್ತೊಬ್ಬರೇ ಆಗಲಿ ಖಂಡಿತ ಅಷ್ಟು ಗುರ್ಸೋಕ್ಕಾಗಲ್ಲ. ಅವರು ನನ್ನನ್ನು D25 ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವರು ಭಾರಿ ಇದಾಗಿ ಕೇಳಿದ್ರು. ಪಾಪ ನನಗೆ ಯಾಕೆ ನಾನು ಬರ್ತಾ ಇದ್ದೀನಿ ಕಣಪ್ಪ ಅಂತಲೇ ಹೇಳಿದೆ ನಾನು. ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನು ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ, ನಾನು ಅವ್ರನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡು. ಅಭಿಮಾನಿಗಳಿಗೆ ಸಂತೋಷ ಸಿಗಲಿ, ನೊಂದು ಹೊರಗಡೆ ಇರಬೇಕಾಗಿತ್ತು ನಮ್ಮ ದರ್ಶನ್ ಅವರು. ನೊಂದು ಪಾಪ ಕಾರಾಗೃಹದಲ್ಲಿದ್ದಾರೆ. ತುಂಬ ನೋವಾಗುತ್ತೆ ಮನಸ್ಸಿಗೆ. ದರ್ಶನ್ ನಮ್ಮ ಜೊತೆಗೆ ಇಲ್ವಲ್ಲ, ವಿಚಾರ ಕಷ್ಟ ಆಗುತ್ತೆ ಮನಸ್ಸಿಗೆ. ಒಳ್ಳೇದಾಗ್ಬೇಕಾಯಪ್ಪ, ದೇವ್ರು ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ. ಇಲ್ಲಾಂದ್ರೆ ದೇವರೇ ಇಲ್ಲ ಅಂತ ಹೇಳ್ತೀನಿ ನಾನು. ದರ್ಶನ್ ಒಳ್ಳೇದಾಗ್ಬೇಕಾಯಪ್ಪ, ಒಳ್ಳೇದಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.